ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 5 ಮಾರ್ಚ್ 2024 ನಮ್ಮ ಶೇರ್ ಮಾರ್ಕೆಟಲ್ಲಿ ಏನಾಯಿತು, ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಮತ್ತು ಅಜಯ್ ದೇವಗನವ್ರದ್ದು ಪೆನೋರಮಾ ಸ್ಟುಡಿಯೋಸ್ನಲ್ಲಿ ಎಷ್ಟು ಹೂಡಿಕೆ ಮಾಡಿದ್ದಾರೆ, ಆಮೇಲೆ ಟಾಟಾ ಮೋಟರ್ಸ್ ಪ್ರತಿಯೊಂದು ಶೇರು ₹1000 ಇವತ್ತು ದಾಟಿದೆ. ಇದನ್ನೆಲ್ಲ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50ನಲ್ಲಿ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,356 ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 49 ಪಾಯಿಂಟ್ಸ್ ಇದರಲ್ಲಿ ಇಳಿಕೆಯಾಗಿದೆ. ಹಾಗೆ BSE ಸೆನ್ಸೆಕ್ಸ್ನಲ್ಲಿ ನಾವು ನೋಡೋದಾದರೆ ಸುಮಾರು ಇದು ಕ್ಲೋಸ್ ಆಗಬೇಕಾದ್ರೆ 73,677 ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 195 ಪಾಯಿಂಟ್ಸ್ ಅಷ್ಟು ಇಳಿಕೆಯಾಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ NHPC ಪ್ರತಿಯೊಂದು ಶೇರಲ್ಲಿ ₹3.35 ಏರಿಕೆಯಾಗಿದೆ. ಇಂಡಿಯನ್ ರಿನ್ಯೂಯಬಲ್ ಎನರ್ಜೀಸ್ನಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು 4% ಅಷ್ಟು ಇಳಿಕೆಯಾಗಿದೆ. ಹಾಗೆ ಟಾಟಾ ಸ್ಟೀಲ್ ನೋಡೋದಾದರೆ ಸುಮಾರು ₹1.25 ಪ್ರತಿಯೊಂದು ಶೇರಲ್ಲಿ ಇಳಿಕೆಯಾಗಿದೆ. ಪೇಟಿಎಂ ಇವತ್ತು ₹404ಗೆ ಕ್ಲೋಸ್ ಆಗಿದೆ. ಅಂದರೆ ಇದರಲ್ಲಿ ಸುಮಾರು ₹14 ಅಷ್ಟು ಇದರಲ್ಲಿ ಇಳಿಕೆಯಾಗಿದೆ. ಇವತ್ತು ಟಾಟಾ ಮೋಟರ್ಸ್ ಇದು ಬಂದು ಇವತ್ತು ಕ್ಲೋಸ್ ಆಗಬೇಕಾದ್ರೆ ₹1,021.90. ಅಂದರೆ ಇದು ನಿಫ್ಟಿ 50ನಲ್ಲಿ ಹೋದ್ಸಲಿ ಹೋಲಿಸಿದ್ರೆ ಇದು ಒಂದೇ ಶೇರು ಡಬಲ್ ಮಾಡಿರೋ ಶೇರು ಟಾಟಾ ಮೋಟರ್ಸ್ ಒಂದೇ ವರ್ಷದಲ್ಲಿ 2023ರಲ್ಲಿ. ಇವತ್ತು ನೋಡಿದ್ರೆ ಇದು ಒಂದು ₹1,000 ದಾಟಿ ಬಂದಿದೆ. ಅಂದರೆ ಇದರಲ್ಲಿ ಇವತ್ತು ಸುಮಾರು ₹34.70 ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ವೊಡಾಫೋನ್ ಐಡಿಯಾದಲ್ಲಿ ಸುಮಾರು ಒಂದು 15 ಅಷ್ಟು ಏರಿಕೆ ಆಗಿದೆ. ಇವತ್ತು ನಿಫ್ಟಿ 50 ಟಾಪ್ ಗೇನರ್ಸ್ ಯಾರು ಅಂತ ಹೇಳಿದ್ರೆ ಕೋಲ್ ಇಂಡಿಯಾ ಸುಮಾರು ₹5.25 ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಐಚರ್ ಮೋಟರ್ಸ್ ಸುಮಾರು ₹40.45 ಏರಿಕೆ ಆಗಿದೆ. ಮಹೀಂದ್ರ ಆ್ಯಂಡ್ ಮಹೀಂದ್ರದಲ್ಲಿ ಸುಮಾರು ₹18.20 ಏರಿಕೆ ಆಗಿದೆ. ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ ಸುಮಾರು ₹11.15 ಅಷ್ಟು ಏರಿಕೆ ಆಗಿದೆ. ಭಾರತ್ ಪೆಟ್ರೋಲಿಯಂನಲ್ಲಿ ಸುಮಾರು ₹4.65 ಅಷ್ಟು ಏರಿಕೆ ಆಗಿದೆ. ಮಾರುತಿ ಸುಜುಕಿ ಇಂಡಿಯಾದಲ್ಲಿ ಸುಮಾರು ₹76.45 ಅಷ್ಟು ಏರಿಕೆ ಆಗಿದೆ. HDFC ಬ್ಯಾಂಕಲ್ಲಿ ಸುಮಾರು ₹8.15 ಅಷ್ಟು ಏರಿಕೆ ಆಗಿದೆ. ಹಾಗೆ ಟಾಟಾ ಮೋಟರ್ಸ್, ಭಾರತಿ ಏರ್ಟೆಲ್, ಬಜಾಜ್ ಆಟೋ, ONGC, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸನ್ ಫಾರ್ಮಾಸ್ಯೂಟಿಕಲ್, NTPCನಲ್ಲಿ ಏರಿಕೆಯಾಗಿದೆ. ಹಾಗೆ ICICI ಪ್ರುಡೆನ್ಷಿಯಲ್ ನಿಫ್ಟಿ ಲಾರ್ಜ್ ಮಿಡ್ ಕ್ಯಾಪು 7ನೇ ತಾರೀಕು ಮಾರ್ಚ್ 7ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. NF ನೋಡ್ಬೋದು, ನೀವು ಅವ್ರ ವೆಬ್ಸೈಟಿಗೆ ಹೋಗಿ ನೋಡ್ಬೋದು. ಇಲ್ಲ ಡಿಮ್ಯಾಟ್ ಅಕೌಂಟ್ ಇದ್ದರೆ ಅಪ್ಲೈ ಮಾಡ್ಬೋದು. ಕೋಟಕ್ ಲಾಂಗ್ ಡ್ಯೂರೇಷನ್ ಫಂಡು ಅಷ್ಟೇ 6ನೇ ತಾರೀಕು ಇದು ನಾಳೆ ಕ್ಲೋಸ್ ಆಗುತ್ತೆ. NF ಇವರು ವೆಬ್ಸೈಟಿಗೆ ICICI ವೆಬ್ಸೈಟಿಗೆ ಹೋದರೆ ನಿಮಗೆ ಇದ್ರ ಬಗ್ಗೆ ಸಿಗುತ್ತೆ. ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೂ ಅಪ್ಲೈ ಮಾಡ್ಬೋದು ಅನಿಸುತ್ತೆ. ಅದಕ್ಕೆ RK ಸ್ವಾಮಿ ಲಿಮಿಟೆಡ್ IPO ನಾಳೆ ಇದು ಕ್ಲೋಸ್ ಆಗುತ್ತೆ. ಇದು ಚೆನ್ನೈ ಬೇಸ್ಡ್ ಮಾರ್ಕೆಟಿಂಗ್ ಕಂಪ್ನಿ. ಇದರಲ್ಲಿ ಒಂದು ಒಳ್ಳೆ ಹೈಪ್ ಕ್ರಿಯೇಟ್ ಆಗಿದೆ. ಚೆಕ್ ಮಾಡ್ಕೊಳ್ಳಿ, ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ. ಹಾಗೆ ಪೆನೋರಮಾ ಸ್ಟುಡಿಯೋಸ್ನಲ್ಲಿ ನೋಡೋದಾದರೆ ಸೂಪರ್ ಸ್ಟಾರ್, ಬಾಲಿವುಡ್ನ ಸೂಪರ್ ಸ್ಟಾರ್ ಅಜಯ್ ದೇವಗನ್ ಅವರು ಇದರಲ್ಲಿ ಸುಮಾರು ₹2,74,00,000 ಅಷ್ಟು ಇದರಲ್ಲಿ ಹೂಡಿಕೆ ಮಾಡಿದ್ದಾರೆ. ಇವರಿಗೆ ಪ್ರತಿಯೊಂದು ಶೇರು ಸುಮಾರು ₹274ಗೆ ಸಿಕ್ಕಿದೆ. ಇದು ಏನಿದು ಪೆನೋರಮಾ ಸ್ಟುಡಿಯೋಸ್ ಅಂದರೆ, ಪೆನೋರಮಾ ಸ್ಟುಡಿಯೋಸ್ ಅಂತ ಹೇಳಿದ್ರೆ ಫಿಲಮ್ ಪ್ರೊಡಕ್ಷನ್ ಹಾಗೂ ಡಿಸ್ಟ್ರಿಬ್ಯೂಷನ್ ಕೆಲಸ ಮಾಡುತ್ತೆ ಈ ಕಂಪನಿ. ಇದು ಒಂದು ನೋಡೋದಾದರೆ ಒಂದೇ ವರ್ಷದಲ್ಲಿ ಸುಮಾರು ಮಾರ್ಚ್ 10ನೇ ತಾರೀಕು 2023ರಲ್ಲಿ ಪೆನೋರಮಾ ಸ್ಟುಡಿಯೋಸ್ ಪ್ರತಿಯೊಂದು ಶೇರ್ ₹93 ಇತ್ತು. ಈಗ ಇದನ್ನು ನೋಡೋದಾದರೆ ಸುಮಾರು ₹1,032 ಆಗಿದೆ. ಹಾಗಾಗಿ ಇದು ಪೆನೋರಮಾ ಸ್ಟುಡಿಯೋಸ್ನಲ್ಲಿ ಒಂದು ಟ್ರೆಂಡಿಂಗ್ ಆಗಿ ಈಗ ಕಾಣಿಸ್ತಾ ಇದೆ ಶೇರ್ ಮಾರ್ಕೆಟ್ನಲ್ಲಿ. ನೋಡಬೇಕೇನಾಗುತ್ತೋ. ಅಜಯ್ ದೇವಗನ್ ಅವರು ಬೇರೆ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.